ಗುರುಭ್ಯೋ ನಮಃ. ಎಲ್ರಿಗೂ ಸುನಿಲ್ ಮಾಡೋ ನಮಸ್ಕಾರಗಳು. ಹೇಗಿದ್ದೀರಾ? ಇವತ್ತು ನಾನು ಮಾತಾಡೋಕ್ಕೆ ಇಷ್ಟಪಡುವಂಥ ವಿಷಯ ಏನಪ್ಪ ಅಂದರೆ ಬ್ರಹ್ಮಚರ್ಯ. ಇದರ ಬಗ್ಗೆ ಮಾಹಿತಿ ಗೊತ್ತಿದೆಯಾ ಅಥವಾ ತಿಳ್ಕೊಂಡಿದ್ದಾರಾ ಅದು ಮ್ಯಾಟ್ರಲ್ಲ. ಗೊತ್ತಿರೋದು ಮ್ಯಾಟ್ರಲ್ಲ, ತಿಳುವಳಿಕೆ ಇರುವಂಥದ್ದು ಕೂಡ ಮ್ಯಾಟ್ರಲ್ಲ. ಆ ತತ್ವನ ನಾವು ಪಾಲಿಸ್ತಿದ್ದೀವ ಅದು ಮ್ಯಾಟ್ರ್ ಆಗಿಬಿಡುತ್ತೆ. ಬ್ರಹ್ಮಚರ್ಯದ ಬಗ್ಗೆ ಒಂದಷ್ಟು ಕಲ್ತಿರ್ಬೋದು, ಬಟ್ ಬ್ರಹ್ಮಚಾರ್ಯ ಅನ್ನೋದು ಏನು, ಅಲ್ಲಿ ಏನೆಲ್ಲ ನಡಿಬೇಕು, ಹೇಗಿರಬೇಕು ಅನ್ನೋದು ಮುಖ್ಯವಾಗಿರುವಂಥದ್ದು. ಮೊದಲು ನಮ್ಮ ಜೀವನ ನಮ್ಮ ಪ್ರಕಾರಣ ನಡಿಬೇಕು ಅನ್ನೋದು ಶುದ್ಧ ಸುಳ್ಳದು. ಓಕೆ, ಇಲ್ಲಿ ನಡೀತಿರೋದೆಲ್ಲ ಗುರು ಇಚ್ಛೆ ಪ್ರಕಾರಣ ನಡೆಯುವಂಥದ್ದು. ಇಲ್ಲಿ ನಡೆಯುವಂಥದ್ದು ಸಮಯದ ಕೈಗೊಂಬೆ ನಾವು, ವಿಧಿ ಆಟ, ದೈವೇಚ್ಛೆ, ಗುರುವಿಚ್ಛೆ, ಅದಕ್ಕೂ ಮೇಲೂ ಗುರುವಿಚ್ಛೆ. ಓಕೆ, ಅಲ್ಲಿ ಪ್ಲಸ್ ಮೈನಸ್ ಅವೆಲ್ಲ ಏನಿಲ್ಲ, ಎಲ್ಲ ಗುರು ಇಚ್ಛೆಯಿಂದಲೇ ನಡೆಯುವಂಥದ್ದು. ಇವಾಗ ಗರ್ಭದಲ್ಲಿ ಸೆಲ್ಸ್ ಆಗಿ ಜೀವಕೋಶದಿಂದ ಪಿಂಡ ಉತ್ಪತ್ತಿ ಆಗುತ್ತೆ, ಪಿಂಡ ಉತ್ಪತ್ತಿಯಾಗಿ ಭ್ರೂಣ ಆಗುತ್ತೆ, ಎಲ್ಲ ಓಕೆ. ಬಟ್ ಒಂದು ಆತ್ಮ ಅಂತ ರಚನೆ ಆಗಿಬಿಡುತ್ತೆ ಅದಕ್ಕೆ. ಓಕೆ, ಪರಮಾತ್ಮನ ಅಂಶ ಆದಂಥ ಆತ್ಮ ಏನೋ ಆ ಒಂದು ಸ್ಪರ್ಶ ಮಾಡುವಾಗ, ಏನೋ ಸೋಲ್ ಅಂತೀವಿ, ಸ್ಪರ್ಶ ಮಾಡುವಾಗ ನೀನು ಇಂಥದ್ದಕ್ಕೇ ಹುಟ್ಟಿರುವಂಥದ್ದು ಅನ್ನೋದು ಆಲ್ರೆಡಿ ಫಿಕ್ಸ್ ಆಗಿದೆ. ಗುರು ಅದಕ್ಕೆ ತಂದಿದ್ದಾರೆ. ಅದು ಪ್ಲಸ್ ಆಗಿರ್ಬೋದು, ಮೈನಸ್ ಆಗಿರ್ಬೋದು. ಓಕೆ, ಎಲ್ಲ ಗುರು ಇಚ್ಛೆ, ಎಲ್ಲ ಪಾತ್ರ ಅವರ ಕಡೆಯಿಂದಲೇ ನಡೀತಿದೆ. ಇಲ್ಲಿ ನಾವು ಯಾರನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಬಾರ್ದು, ನಮ್ಮನ್ನು ನಾವು ಕಂಟ್ರೋಲ್ ಮಾಡಬೇಕು. ಇದು ಮುಖ್ಯವಾಗಿರುವಂಥದ್ದು ಬ್ರಹ್ಮಚಾರ್ಯದಲ್ಲಿ. ನಮ್ಮ ಮನಸ್ಸು, ಬುದ್ಧಿ, ಚಿತ್ತ ಇದು ಎಲ್ಲೂ ಹೋಗಿ ಬರಲಿ, ಬಟ್ ನಮಗೆ ತೊಂದರೆ ಮಾಡಬಾರ್ದು. ಇಟ್ ಮೀನ್ಸ್ ನಾವು ಥಿಂಕರ್ ಆಗಬಾರ್ದು, ಯೋಚನೆ ಮಾಡುವಂಥವ್ರಾಗಬಾರ್ದು. ನಾವು ಸುಮ್ಮನೆ ಗಮನಿಸಿ ಅಷ್ಟೇ, ಅಬ್ಸರ್ವ್. ನಾವು ಈ ಭೂಮಿಗೆ ಬಂದಿದ್ದೇನಕ್ಕೆ ಗೊತ್ತಾ? ಜಸ್ಟ್ ಒಂದು ಪಯಣ ಮಾಡೋಕ್ಕೆ. ಏನಿದೆ ಆ ಪಯಣದಲ್ಲಿ ಎಲ್ಲ ನೋಡೋಕ್ಕಿರೋದು, ಖುಷಿನ, ದುಃಖನ, ನೋವ, ನಲಿವ, ಏನ, ಸುಮ್ಮನೆ ಅಬ್ಸರ್ವ್, ಜಸ್ಟ್ ಅಬ್ಸರ್ವ್. ಅದನ್ನು ಬಿಟ್ಟು ಇನ್ನೇನು ಮಾಡೋಕ್ಕೆ ಬಂದಿಲ್ಲ. ನಾವು ಮಾಡ್ತೀವಿ ಅನ್ನೋದು ತಪ್ಪು, ನಮ್ಮಿಂದೆಲ್ಲ ನಡೆಯುತ್ತೆ ಅನ್ನೋದು ತಪ್ಪು. ನೀವೇ ಕಂಟ್ರೋಲ್ ಮಾಡ್ತೀರಂತಾದರೆ ನಿಮ್ಮ ಉಸಿರನ್ನು ಒಂದು 20 ನಿಮಿಷ ಕಂಟ್ರೋಲ್ ಮಾಡಿ. ಬ್ರೀತ್ ಇನ್ 20 ನಿಮಿಷ ಕಂಟ್ರೋಲ್ ಮಾಡಿ, 1 ಗಂಟೆ ಕಂಟ್ರೋಲ್ ಮಾಡಿ, 1.5 ಗಂಟೆ ಕಂಟ್ರೋಲ್ ಮಾಡಿ, ಕಮೆಂಟ್ ಮಾಡಿ. ಆಗುತ್ತಾ? ಏನಿದೆ ನಿಮ್ಮ ಕೈಯಲ್ಲಿ ಕಂಟ್ರೋಲು? ಮೊದಲು ಇದನ್ನು ತಿಳ್ಕೊಳ್ಳಿ. ಬ್ರಹ್ಮಚಾರ್ಯದಲ್ಲಿ ನನ್ನಿಂದ ಏನಿಲ್ಲ, ಎಲ್ಲ ಪರಬ್ರಹ್ಮ ಸ್ವರೂಪ, ಎಲ್ಲ ಗುರು ಇಚ್ಛೆ ಅನ್ನೋದು 2ನೇ ಪಾಯಿಂಟ್. ಇಲ್ಲಿ ಯಾರನ್ನು ನಿಯಂತ್ರಣ ಮಾಡಬಾರ್ದು, ನಮ್ಮನ್ನು ನಾವು ನಿಯಂತ್ರಣ ಮಾಡಬೇಕು. ಓಕೆ, ಅದು ಈ ಬುದ್ಧಿ ಆಗಿರ್ಬೋದು, ಮನಸ್ಸಾಗಿರ್ಬೋದು, ಚಿತ್ತ ಆಗಿರ್ಬೋದು, ಎಲ್ಲದರಿಂದನೂ ಬಚಾವಾಗಬೇಕು ನೀವು. ಆ ಒಂದು ಹೋರಾಟ ಬ್ರಹ್ಮಚಾರ್ಯದಲ್ಲಿ ನಡೆಯುತ್ತೆ. ಅದಾದ ನಂತರ 3ನೇ ಪಾಯಿಂಟ್ಗೆ ಬರ್ತೀನಿ, ವೆರಿ ಇಂಪಾರ್ಟೆಂಟ್. ನಮಗೆಲ್ಲ ತಾಯಿ ಸಿಕ್ಕಿದ್ದಾರೆ, ತಾಯಿ ಇದ್ದಾರೆ, ಕರೆಕ್ಟಾ? ಕರಿತಿದ್ದೀವಿ ತಾಯಿ ತಾಯಿ ಅಮ್ಮ ಅಂತ. ಬಟ್ ಆ ಅಮ್ಮ ಸಿಗೋಕ್ಕೆ ಕಾರಣ ತಂದೆ ಇಲ್ಲ ಅಂತಂದರೆ ತಾಯಿಯ ಲಭ್ಯತೆ ನಮಗೆ ಇರಲಿಕ್ಕೆ ಸಾಧ್ಯನಿಲ್ಲ. ಬಟ್ ತಾಯಿ ಆದವಳು ಹಾರ್ಲಿಕ್ಸ್, ಪೈನಾಪಲ್ ಜ್ಯೂಸು, ಮೀನ್ ಕ್ಲೈಮನ್ನೆಲ್ಲ ಕುಡಿದು ತಾಯಿ ಆಗಲ್ಲ, ಅದಕ್ಕೆ ತಂದೆ ಬೇಕು. ಓಕೆ, ತಂದೆ ಏನಕ್ಕೆ ಬೇಕು? ಆ ಒಂದು ಸಂತಾನ ಉತ್ಪತ್ತಿ ಆಗುವಂತಹ ವೀರ್ಯ ಇದೆ. ಆ ವೀರ್ಯದಿಂದ ತಾಯಿಯ ಹೊಟ್ಟೆಯಲ್ಲಿ ಹುಳ ಹುಟ್ಟಿರುವಂಥದ್ದು, ಅಂದರೆ ಪಿಂಡ, ಭ್ರೂಣ ಏನು ಹುಟ್ಟಿದೆ, ಅದಕ್ಕೆ ಮೂಲ ಕಾರಣ ವೀರ್ಯ. ಅದಕ್ಕೆ ಜೀವ ಇದೆ, ಇನ್ನೊಂದು ಸೃಷ್ಟಿ ಮಾಡುವಂಥ ಜೀವ ಇದೆ, ಪವರ್ ಇದೆ, ಇಮ್ಯುನಿಟಿ ಸಿಸ್ಟಮ್ ಇದೆ, ಅದರಲ್ಲಿ ಎನರ್ಜಿ ಇದೆ, ಎಲ್ಲನೂ ಇದೆ. ಆ ರಹಸ್ಯ ತಿಳ್ಕೊಂಡ್ರೆ ತುಂಬ ಉತ್ತಮ.
ಅದಕ್ಕೆ ಇದು ಎಷ್ಟನೇ ಪಾಯಿಂಟ್ ಅಂತಿದ್ದೀನಿ ಗೊತ್ತಿಲ್ಲ, 4ನೇ ಪಾಯಿಂಟಾ. ಸೊ ವೀರ್ಯನಾಶ ಮಾಡೋಕ್ಕೆ ಹೋಗಬೇಡಿ. ಸ್ಟೆಬಿಲಿಟಿ ಕಳ್ಕೊಂಬಿಡ್ತೀರಾ, ಆತ್ಮವಿಶ್ವಾಸ ಕಳ್ಕೊಂಬಿಡ್ತೀರಾ, ಬಾಡಿಯಲ್ಲಿ ನಿಶಕ್ತಿ, ಓಕೆ, ಇಮ್ಯುನಿಟಿ ಇರಲ್ಲ, ಎನರ್ಜಿ ಇರಲ್ಲ, ಎಲ್ಲನೂ ಸರ್ವನಾಶನೇ. ವೀರ್ಯನಾಶ ಅಂದರೆ ಸರ್ವನಾಶನೇ. ಅದನ್ನು ಮಾಡೋಕ್ಕೆ ಹೋಗಬೇಡಿ. ಓಕೆ, ಬ್ರಹ್ಮಚಾರ್ಯದಲ್ಲಿ ಇನ್ನೊಂದು ಮುಖ್ಯವಾದಂಥ ಘಟ್ಟ ಇದು. ಇನ್ನು ಮೋಹ ಆಕರ್ಷಣೆಗೆ ಒಳಗಾಗುವಂಥದ್ದು ಅದಷ್ಟು ಮಹಾಭಾರತ ಅಥವಾ ರಾಮಾಯಣದಲ್ಲಿ ನೋಡಿರಬೇಕು. ಎಂತೆಂಥ ಘಟಾನುಘಟಿಗಳ ತಲೆ ಎನ್ನು ಮಣ್ಣು ಒಣ್ಣಿಯಿಂದ ಉರುಳೋಗಿದೆ. ಮಾಯೆಗೆ ಬಿದ್ದು, ಮೋಹಕ್ಕೆ ಬಿದ್ದು, ಆಸೆ ಇಂಥದ್ದೆಲ್ಲ ಬಿದ್ದು ತನ್ನ ಅಸ್ತಿತ್ವ ಕಳ್ಕೊಂಡು ಒಂದಷ್ಟು ಲೆಜೆಂಡ್ಸ್ ಏನಿದ್ದಾರೆ ಪ್ರಾಣ ಕಳ್ಕೊಂಡಿದ್ದಾರೆ. ಬಟ್ ಪ್ಲಸ್ ಮೈನಸ್ ಅನ್ನೋದಕ್ಕಿಂತ ಅವ್ರ ಲೆಜೆಂಡ್ ಯಾವತ್ತಿಗೂ ಲೆಜೆಂಡೇ. ಓಕೆ, ಏನಕ್ಕಂದರೆ ಮೈನಸ್ ಇದ್ರೇ ಪ್ಲಸ್ಸಿಗೆ ವ್ಯಾಲ್ಯೂ. ಸುಮ್ಮನೆ ಪ್ಲಸ್ ಇದ್ದರೆ ಅದು ಮಜಾ ಇರಲ್ಲ ಲೈಫಲ್ಲಿ. ಅದಕ್ಕೆ ವೇರಿಯೇಷನ್ ಇರಬೇಕು. ಆ ಲೈಫು ತುಂಬ ಪಾಠ ಕಲಿಸುತ್ತೆ. ಸಮಯ ಗುರು. ಒಂದಷ್ಟು ವ್ಯಕ್ತಿಗಳು ನಮ್ಮ ಮುಂದೆ ಬರ್ತಾರೆ, ಒಂದಷ್ಟು ಪಾಠ ಕಲಿಸ್ತಾರೆ. ಅದರಿಂದ ನಾವು ಕಲಿಬೇಕು. ಒಂದಷ್ಟು ವಾಸ್ತವತೆಯನ್ನು ಅರಿತು ಬಾಳಬೇಕು ಅನ್ನೋದು ಗುರುವಿನ ಇಚ್ಛೆ. ಅದಕ್ಕೆ ಯಾವುದೇ ತಲೆನೋವು, ಅಯ್ಯೋ ನನಗೇನಕ್ಕೆ ಈ ಥರ ಆಗ್ತಿದೆ, ನನ್ನ ಲೈಫಲ್ಲಿ ಏನಕ್ಕೆ ಈ ಥರನೇ ನಡೀತಿದೆ, ಅವ್ರು ಹಂಗಾದ್ರೂ ನಾವು ಹಿಂಗಿದ್ದೀವಿ, ಅವೆಲ್ಲ ಬಿಟ್ಟು ಆ ಒಂದು ತಿಕ್ಕಿಲ್ ಮೈಂಡ್ಸೆಟ್ನ ಬಿಟ್ಟು, ಆ ಮೋಹ ಆಕರ್ಷಣೆನ ಬಿಟ್ಟು ಬಾಳುವಂಥದ್ದು ಬ್ರಹ್ಮಚಾರ್ಯ. ಓಕೆ, ಸೊ ಆಕರ್ಷಣೆ ಏನದು? ಆಕರ್ಷಣೆ ಅಂದರೆ ಅಟ್ರಾಕ್ಷನ್ ಅನ್ನೋದೇನು? ಯಾವುದಕ್ಕೆ ಅಟ್ರಾಕ್ಷನ್ ಆಗ್ತೀರಾ? ಎಲುಬು ಮಾಂಸ ರಕ್ತ ಸ್ನಾಯು ಮಲಮೂತ್ರದ ದೇಹಕ್ಕೆ ನೀವು ಆಕರ್ಷಣೆ ಆಗ್ತೀರಂತಾದರೆ ನಿಮಗೆ ನಾನು ಏನು ಹೇಳೋಕ್ಕೆ ಬಯಸಲ್ಲ, ಅಲ್ಲಿ ಏನೂ ಇಲ್ಲ. ಓಕೆ, ಸೊ ಆಕರ್ಷಣೆ ಇವಾಗೊಂದು ದೇಹದ ಆಕರ್ಷಣೆ ಅಂತ ಅನ್ಕೊಳ್ಳುವ. ದೇಹದ ಆಕರ್ಷಣೆ, ಹೆಣ್ಣಿನ ಆಕರ್ಷಣೆ, ಹೆಣ್ಣಿನ ಮೇಲೆ ಮೋಹ. ಅದಾದ ನಂತರ ನೀನಿಲ್ಲದೆ ನಾನು ಬದುಕಲ್ಲ, ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಜೀವ ಪ್ರಾಣ. ಇನ್ನಷ್ಟು ಕಿತ್ತೋಗಿರುವಂಥ ಡೈಲಾಗ್ ಬ್ರಹ್ಮಚಾರ್ಯದಲ್ಲಿ ಇರಲ್ಲ. ದೇಹದಲ್ಲಿ ಏನಿದೆ ದೇಹದಲ್ಲಿ ಏನಿದೆ? ಯಾವುದಕ್ಕೆ ಆಕರ್ಷಣೆ? ರಕ್ತ, ಎಲುಬು, ಮಾಂಸ, ಒಂದಷ್ಟು ಸ್ನಾಯು, ನರನಾಡಿಗಳು, ರಕ್ತ, ಮಲಮೂತ್ರ. ಇದೇನು ದೇಹ? ಇಷ್ಟಕ್ಕೆ ನಾವೇನಕ್ಕೆ ಆಕರ್ಷಣೆ ಆಗಬೇಕು? ಅಲ್ಲ ಆಕರ್ಷಣೆ ಆಗುವಂಥದ್ದು ಏನಿದೆ? ರಕ್ತದ ಮೇಲೆ ಆಕರ್ಷಣೆನ, ಮಾಂಸದ ಮೇಲೆ ಆಕರ್ಷಣೆನ? ಬ್ರಹ್ಮಚಾರಿಗಳು ಮೊದಲು ಕಲ್ಕೊಳ್ಳುವಂಥದ್ದು ಆಕರ್ಷಣೆ. ಅದರಲ್ಲಿ ಏನಿಲ್ಲ, ಡಾರ್ಕ್ ರಿಯಾಲಿಟಿ ಗೊತ್ತಿರುತ್ತೆ, ಇದರಲ್ಲಿ ಏನಿದೆ ಅಂತ. ಆ ಎಲುಬು ಮಾಂಸ ದೇಹಕ್ಕೊಂದು ರೂಪ ಅಥವಾ ಒಂದು ಮೈಮಾಟ, ಅಲಂಕಾರ, ಇದನ್ನು ನೋಡಿ ನಾವು ಭ್ರಾಂತಿಯಾಗಿ ಆಕರ್ಷಣೆಗೊಳಗಾಗ್ತೀವಿ ಅಂತಾದರೆ ನಮ್ಮಲ್ಲಿ ಆ ಇಚ್ಛಾಶಕ್ತಿ ಇಲ್ಲ. ಓಕೆ, ಆ ಒಂದು ಥಿಂಕಿಂಗ್ ಏನಿದೆ, ಆ ಸೂಕ್ಷ್ಮ ವಿಚಾರನ ಸ್ಪರ್ಶ ಮಾಡುವಂಥ ಎಬಿಲಿಟಿ ಇಲ್ಲ, ಟ್ಯಾಲೆಂಟ್ ಇಲ್ಲ. ಅದಕ್ಕೆ ನಾವು ಹುಚ್ಚುಡ್ತಾರ ಯಾವಳೆಯಿಂದ ಬೀಳ್ತೀವಿ. ಯಾವುದೋ ಆಕರ್ಷಣೆ, ಯಾವುದೋ ಮೋಹ, ಇನ್ನೇನೇನೋ ಕಿತ್ತೋಗಿರುವಂಥದ್ದು. ಹಾಡು ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನ ಬಳಿಂದು, ಮಾಯದ ಲೋಕದಿಂದ ನನಗಾಗಿ ಬಂದವಳಿಂದು, ಆಹಾ ಎಂಥ ಮಧುರ ಯಾತನೆ. ಎಲ್ಲ ಕಿತ್ತೋಗಿರುವಂಥ ಲಿರಿಕ್ಸ್. ಯಾತನೆಯಲ್ಲಿ ಕೂಡ ಮಧುರತೆ ಇದೆ. ಕೊಲ್ಲುಡುಗಿ ಒಮ್ಮೆ ನನ್ನನು ಹಾಗೆ ಸುಮ್ಮನೆ
ನಿಮ್ಮ ತಂದೆ ತಾಯಿ ನಿಮ್ಮನ್ನು ಹೆತ್ತಿರೋದು ಇನ್ಯಾವಳೋ ಬಂದು ಸಾಯಿಸೋಕ ಅಥವಾ ಇನ್ಯಾವಳೋ ಹಿಂದೆ ಹೋಗಿ ನೀವು ಸಾಯೋಕ ಅಲ್ಲ, ಇಂಥ ಕಿತ್ತೋಗಿರುವಂಥ ಲಿರಿಕ್ಸ್ ಇಟ್ಕೊಂಡು ಇನ್ಯಾವಳ ಹಿಂದೆ ಬೀಳೋಕ? ಅದು ನಿಮ್ಗೆ ಬಿಟ್ಟಿರೋದು. ಇದು ನನ್ನ ಜೆಂಟ್ಲ್ಮ್ಯಾನ್ಗೆ ಲೆಜೆಂಡ್ ಇದಕ್ಕೆಲ್ಲ ಅಂತಿಲ್ಲ, ಇವರಿಗೆಲ್ಲ ಅಂತಿಲ್ಲ. ಸಾಧು ಸಂತರು ಏನೋ ಬ್ರಹ್ಮಚಾರ್ಯ ಒಂದು ಇಟ್ಕೊಂಡಿದ್ದಾರೆ, ಆ ಪಾಲನೆ ಮಾಡ್ತಿದ್ದಾರೆ, ಅವರಿಗೆ ಯಾರಿಗೂ ಅಂತಿಲ್ಲ. ಕ್ಷಮೆ ಇರಲಿ, ಅವ್ರಿಗೆ ಯಾರಿಗೂ ಅಂತಿಲ್ಲ. ಇನ್ನಷ್ಟು ತಿಕ್ಕಲ್ ಮೈಂಡ್ಸೆಟ್ ಇರುವಂತಹ ಅನ್ಪಡ್ಗಳಿಗೆ ನಾನು ಹೇಳ್ತಿರುವಂಥದ್ದು. ಬಟ್ ನನ್ನ ಈ ವಿಡಿಯೋ ನೋಡಿ ನೀವು ಉದ್ಧಾರ ಆಗ್ತೀರಾ, ಚೇಂಜ್ ಆಗ್ತೀರಾ, ತಮ್ಮ ಆ ಒಂದು ಉದ್ದೇಶ ನನ್ನ ವಿಡಿಯೋದಲ್ಲಿ ಇಲ್ಲ. ಯಾರನ್ನು ಕಂಟ್ರೋಲ್ ಮಾಡಲ್ಲ, ಯಾರಿಗೂ ಬುದ್ಧಿವಾದನೆ ಹೇಳಲ್ಲ. ಬಟ್ ಒಂದಷ್ಟು ಡಾರ್ಕ್ ರಿಯಾಲಿಟಿ ಬಗ್ಗೆ ಮಾತಾಡ್ತೀನಿ. ನಿಮ್ಗೆ ಇಷ್ಟ ಆದರೆ ಇಷ್ಟ, ಕಷ್ಟ ಆದರೆ ಕಷ್ಟ, ಅದು ನಿಮ್ಮ ಅಭಿಪ್ರಾಯ, ನಾವಿಲ್ಲ ಅದರಲ್ಲಿ. ಓಕೆ. ಸೊ ಆ ಮೋಹ, ಆ ಹೆಣ್ಣು, ಆ ಮಣ್ಣು, ಆ ಒಂದು ಚಿನ್ನದ ವ್ಯಾಮೋಹ, ಏನೊಂದು ದೌಲತ್ತು, ಅಧಿಕಾರ, ಅದೆಲ್ಲ ಯಾವುದು ಇರಲ್ಲ ಬ್ರಹ್ಮಚಾರಿಗಳಿಗೆ. ಬ್ರಹ್ಮಜ್ಞಾನ ಇರುತ್ತೆ, ಬ್ರಹ್ಮಸತ್ಯ ಇರುತ್ತೆ. ಬ್ರಹ್ಮಸತ್ಯನ ತಿಳ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಹುಟ್ಟು ಬರೀ ಹಣಕ್ಕೋಸ್ಕರ, ಹುಡುಗಿಗೋಸ್ಕರ, ಇನ್ಯಾವುದೋ ಬಿಸ್ನೆಸ್ಸಿಗೋಸ್ಕರ, ಕೆಲಸಕ್ಕೋಸ್ಕರ, ಇನ್ಯಾರನ್ನ ಒಂದು ನಾವು ಖುಷಿಪಡಿಸೋಕ್ಕೆ, ಇನ್ಯಾವುದೋ ಒಂದು ಸಂಸಾರ ಕುಟುಂಬ ಅಂತ ಹೇಳಿ ನಮ್ಮ ಒಂದು ಆಸೆ ದುಃಖನ ಆಸೆಗಳನ್ನು ಇನ್ಯಾರಿಗ ತ್ಯಾಗ ಮಾಡಿ ನಾವೊಂದು ಏನೋ ಒಂದು ಬದುಕ್ತೀವಿ. ಅದು ಕೂಡ ಜೀವನ ಅಲ್ಲ. ಜೀವನ ಅಂದರೆ ನಾವು ನಮ್ಮ ಹುಟ್ಟು ಏನಕ್ಕಾಗಿದೆ, ನಾವು ಹೇಗಿರಬೇಕು, ನಮ್ಮ ಜೀವನನ ಯಾವ ರೀತಿ ಸಾರ್ಥಕ ಮಾಡಬೇಕು, ಜನ್ಮನ ಯಾವ ರೀತಿ ಸಾರ್ಥಕ ಮಾಡಬೇಕು, ಇದೊಂದಷ್ಟು ಸಮಯದ ಒಂದು ವೇರಿಯೇಷನಲ್ಲಿ ನಮಗೊಂದಷ್ಟು ಪಾಠ ಕಲಿಸೋಕೆ ಬರುತ್ತೆ. ಸಮಯ ಪಾಠ ಕಲಿಸುತ್ತೆ. ಒಂದಷ್ಟು ಜನಗಳು ನಮ್ಗೆ ಪಾಠ ಕಲಿಸ್ತಾರೆ. ಪಾಠ ಕಲಿಬೇಕು ಅವ್ರ ಗುರುಗಳೆಲ್ಲರೂ. ಸೊ ಅವ್ರು ಹಿಂಗೆ ಮಾಡಿದ್ರು, ಅವ್ರು ಹಂಗೆ ಮಾಡಿದರು. ಹೆಚ್ಚಿಗೆ ಮಾತಾಡೋದು ಬೇರೆಯವರಿಗೆ ಉಪದ್ರ ಆಗುತ್ತಂತಾದರೆ ಹೆಚ್ಚಿಗೆ ಮಾತು ಏನಕ್ಕೆ ಅನ್ನೋದೊಂದು ಕ್ವಶನ್ ಬರಬೇಕು. ಅಧಿಕ ಪ್ರಸಂಗ ಮಾತಾಡಬಾರ್ದು ಅನ್ನೋದು ಕೂಡ ಕ್ವಶನ್ ಒಂದು ತಲೆಗೆ ಬಂದರೆ ಅಧಿಕ ಪ್ರಸಂಗನ ನಾವು ಬಿಡ್ತೀವಿ. ಅದು ತಲೆಗೆ ಬರಬೇಕು. ಯೋಚನೆ ಮಾಡಬಾರ್ದು ಅವ್ರು ಏನು ಅಂದಿದ್ದಾರೆ, ಇವರು ಏನು ಅಂತಿದ್ದಾರೆ ಅನ್ನೋದು. ಬಟ್ ನನ್ನನ್ನು ನಾನು ಒಂದು ಶಿಲೆಯಾಗಿ ಕೆತ್ತನೆ ಮಾಡಬೇಕು ಅಂತಾದರೆ ಆ ಉಳಿಪೆಟ್ಟು ನನ್ನ ಕಡೆಯಿಂದನೇ ಬೀಳ್ತಾ ಇರಬೇಕು, ಹಿಂಗೆ. ಓಕೆ. ಆವಾಗ ಶಿಲೆಯಾಗಿ ಬಿಡ್ತೀವಿ ನಾವು. ಏನಪ್ಪ ಅಂದರೆ ನಾವು ಮೊದಲು ಗುರುವಿಗೆ ಕನೆಕ್ಟ್ ಆಗಬೇಕು, ಆ ಪರಬ್ರಹ್ಮ ಸ್ವರೂಪನೇ ಕನೆಕ್ಟ್ ಆಗಬೇಕು. ನನ್ನ ದೇವರಿಗೆ ಏನು ಆಕಾರ ಸ್ವರೂಪ ಯಾವುದಿಲ್ಲ, ಅರ್ಥ ಆಯ್ತಾ? ಅದಿಲ್ಲಿ ಕುವೆಂಪು ಅವರು ಅಂದಂಗೆ 100 ದೇವರನ್ನು ನೂಕು ಆಚೆಗೆ ಅಂತ ನಾವು ಆ ಸಿದ್ಧಾಂತದಲ್ಲಿದ್ದೀವಿ. ನಮಗೆ ಗುರುವೇ ದೇವರು, ಆ ಪರಬ್ರಹ್ಮ ಸ್ವರೂಪನೇ ದೇವರು, ಅರ್ಥ ಆಯ್ತಾ? ಆಕಾರ ಸ್ವರೂಪ ನಿರ್ಗುಣ, ಯಾವ ಗುಣನೂ ಇಲ್ಲ ನನ್ನ ದೇವರಿಗೆ. ಸೊ ನನ್ನ ದೇವರು ಅಂಥವ್ರು. ಓಕೆ. ಸೊ ದೇವರು ಕಾಣುವವರಿಗೆ ದೆವ್ವನು ಕಾಣುತ್ತೆ. ದೇವರನ್ನು ನಂಬುವವರು ಮಾಟ ಮಂತ್ರಗಳು ಕೂಡ ನಂಬ್ತಾರೆ. ನಾವು ಗುರುವನ್ನು ನಂಬುವವರು, ನಮ್ಗೆ ಇವೆಲ್ಲ ಕನೆಕ್ಷನ್ ಇಲ್ಲ. ಓಕೆ. ಗುರು ಏನು ಮಾಡ್ತಾರೆ ಗೊತ್ತಾ? ಇನ್ನು ಯಾರೋ ದೇವರನ್ನು ತೋರಿಸಲ್ಲ. ನಿಮ್ಮಲ್ಲಿರುವಂಥ ಅಜ್ಞಾನನ ಹೋಗಲಾಡಿಸಿ ಜ್ಞಾನದ ಕಡೆಗೆ ನಿಮ್ಮನ್ನು ತಗೊಂಬಂದು ನಿಮ್ಮಲ್ಲಿರುವಂಥ ದೇವರನ್ನು ನಿಮಗೆ ಕಾಣಿಸಿಕೊಳ್ಳುವ ಹಾಗೆ ರೆಡಿ ಮಾಡ್ತಾರೆ. ಇದಕ್ಕೆ ಗುರು ಬೇಕು, ಅಥವಾ ಗುರುತತ್ವ ನಿಮ್ಮಲ್ಲಿರಬೇಕು. ಇಷ್ಟೇ. ಈ ಗುರುತತ್ವ ಬರಬೇಕು ಅಂತಂದರೆ ಬ್ರಹ್ಮಚರ್ಯ ವೆರಿ ಇಂಪಾರ್ಟೆಂಟ್. ಓಕೆ. ಯಾವುದಕ್ಕೂ ಬೇಜಾರು, ಯಾವುದಕ್ಕೂ ಸಿಟ್ಟು, ನಮ್ಮ ಎಮೋಷ್ನಲ್ ಕಂಟ್ರೋಲ್ ಮಾಡೋಕ್ಕೆ ನಮ್ಗೆ ಗೊತ್ತಿಲ್ಲ. ಸಡನ್ಲಿ ರಿಯಾಕ್ಟ್ ಆಗ್ತೀವಿ. ಯಾರೋ ಒಂದು ಮಾತಾಡಿದರೆ ನಾವು ರಿಯಾಕ್ಟ್ ಆಗ್ತೀವಿ. ಅದೆಲ್ಲ ಜೆಂಟ್ಲ್ಮ್ಯಾನ್, ಲೆಜೆನ್ಸಿ, ಬ್ರಹ್ಮಚಾರ್ಯ, ಸ್ಪಿರಿಚುವಲಲ್ಲಿರುವವರಿಗೆ ಆಗಲ್ಲ, ಬರಲ್ಲ. ಸೊ ಅದೆಲ್ಲ ಈ ಏನೋ ಒಂದು 20% ಬೇರೆಯೇ ಒಂದು ಜನ ಇದ್ದಾರೆ, ಅವರಿಗೆ ಅದು ಸೂಟ್ ಆಗುತ್ತೆ. ನಾವು ಯಾರ ಜನರ ಒಂದು ಟ್ರಿಗರು ಕೂಡ, ಹ್ಯಾಕಿಂಗಿಗೆ ಕೂಡ ಬೀಳುವವರಲ್ಲ. ಸೊ ಇದು ನಮಗೆ ಬ್ರಹ್ಮಚಾರ ಕಲಿಸಿಕೊಟ್ಟಿರುವಂಥದ್ದು. ಸೊ ನಾನು ಅಷ್ಟು ಡಾರ್ಕ್ ರಿಯಾಲಿಟಿ ಬಗ್ಗೆ ಮಾತಾಡ್ತೀನಿ ಅಂತಾದರೆ ಒಂದಷ್ಟು ವಿಚಾರ ಗುರುವಿನ ಮುಖಾಂತರ ನನಗೆ ಬಂದಿರುವಂಥದ್ದು, ಗುರುವೇ ನನ್ನ ಮುಖಾಂತರ ತಿಳಿಸಿರುವಂಥದ್ದು. ಇಷ್ಟೇ, ನಾನು ಮಾತಾಡಿರೋದಲ್ಲ. ನನ್ನಿಂದ ಏನು ಸಾಧ್ಯ ಇಲ್ಲ. ನಂಗೆ ಗೊತ್ತಿಲ್ಲದೆ ಈ ಭೂಮಿಗೆ ಬಂದಿದ್ದೀನಿ.
ಒಂದಷ್ಟು ಪಾಠ ಈ ಭೂಮಿಯಲ್ಲಿ ಯಾರ್ಯಾರೋ ಕಳಿಸಿ ಹೋದರು. ಇವಾಗ ಈ ಒಂದು ನರಕದಿಂದ ಈ ಹೆಂಗೆ ಗೊತ್ತಾ, ಈ ಕೆಸರಲ್ಲಿ ಕಮಲ ಹುಟ್ಟುತ್ತೆ ತಾನೆ, ಅದಕ್ಕೆ ಯಾವುದು ಸ್ಪರ್ಶ ಆಗಲ್ಲ ಕೆಸರು. ಸೊ ಹಂಗೆ ಈ ಸಮಾಜ ಅನ್ನೋದು ಕೆಸರು ಥರ, ಅದರಲ್ಲಿ ನೀವು ಕಮಲದ ಹೂ ಆಗಿರ್ಬೇಕು, ಕೆಸರಲ್ಲಿ ಇರಬೇಕು, ಓಡಬಾರ್ದು ಇನ್ನಲ್ಲೂ, ಅಲ್ಲಿ ಕಮಲದ ಥರ ಅರಳಬೇಕು. ಅದಕ್ಕೆ ಒಂದಷ್ಟು ಸಾತ್ವಿಕ ಗುಣಗಳು ಬೇಕು, ಒಂದಷ್ಟು ಗುರುತತ್ವ ಬೇಕು, ಬ್ರಹ್ಮಚಾರ್ಯ ಬೇಕು, ಮೋಹ, ಬಂಧನ, ಮಮತೆ, ವಾತ್ಸಲ್ಯ, ಇನ್ಯಾವುದೋ ಕಟ್ಟು ಬಿದ್ದಿರುವಂತಹ ಗಂಟಿಂದ ಹೊರಗೆ ಬರಬೇಕು. ಇದಿಷ್ಟು ಮಾಡೋಕ್ಕೆ ನಮ್ಮ ಜನ್ಮ ಸಾರ್ಥಕ್ಯ ಪಡ್ಕೋಬೇಕು ಅಂತ ಆದರೆ ನಮ್ಮೊಂದಷ್ಟು ಕರ್ಮದಿಂದ ಹೊರಗೆ ಬಂದಿರಬೇಕು. ಆವಾಗ ಗುರು ಇಚ್ಛೆಯ ಪ್ರಕಾರ ಬ್ರಹ್ಮಚಾರ್ಯ ನಡೆಯುತ್ತೆ, ಗುರು ಕೃಪೆನೂ ನಡೆಯುತ್ತೆ. ಜೀವನದ ಒಂದು ಅತೃಪ್ತಿಯ ದುರ್ಮರಣದಿಂದ ತೃಪ್ತಿದಾಯಕವಾದಂತಹ ಮೋಕ್ಷ ನಮಗೆ ಲಭ್ಯವಾಗಿ ಇನ್ನೊಂದು ಸತಿ ಯಾವುದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟದಾಗೆ ಮುಕ್ತಿ ಕೊಟ್ಟು ಬಿಡ್ತಾರೆ. ಇದಕ್ಕೆ ಮೊದಲು ಬ್ರಹ್ಮಚಾರ್ಯ ಬೇಕು, ಇದನ್ನು ಕಾಪಾಡಿಕೊಳ್ಳಿ. ಇದರ ಬಗ್ಗೆ ಇನ್ನಷ್ಟು ವೀಡಿಯೋ ಮಾಡಬೇಕು ಅಂತಂದರೆ ಖಂಡಿತ ಮಾಡ್ತೀನಿ, ಅದೆಲ್ಲ ಗುರು ಇಚ್ಛೆ, ಗೊತ್ತಿಲ್ಲ. ನಾನು ಈ ಯೂಟ್ಯೂಬ್ ಚಾನಲ್ನ ಇಷ್ಟು ಸಬ್ಸ್ಕ್ರಿಪ್ಷನ್ ಆಗಬೇಕು, ಸಬ್ಸ್ಕ್ರೈಬ್ ಆಗಬೇಕು, ಏನೋ ನನಗೆ ಮಾನಿಟೈಸ್ ಆಗಬೇಕು ಅನ್ನೋದು ಆ ಲೆಕ್ಕಾಚಾರನಿಲ್ಲ. ಸುಮ್ಮನೆ ನನಗೆ ಕ್ಯಾಮರಾ ಓಪನ್ ಮಾಡಬೇಕು, ಮಾತಾಡಬೇಕು, ಅದು ಮಾತು ಒಳಗಿಂದ ಪ್ರೇರಣೆ ಆಗಿರಬೇಕು. ಯಾವುದೇ ಸ್ಕ್ರಿಪ್ಟ್ ಇಲ್ಲ, ಯಾವುದಿಲ್ಲ. ನಾವು ಮಾಡ್ತಿರುವಂಥ ಒಂದಷ್ಟು ತತ್ವನ ರಿವೀಲ್ ಮಾಡ್ತಿದ್ದೀವಿ, ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ತಿಳುವಳಿಕೆ ಇರೋರಿಗೆ ಸಾಥ್ ಕೊಟ್ಟಂಗೆ ಆಗುತ್ತೆ, ಅಥವಾ ತಿಳುವಳಿಕೆ ಇಲ್ಲದವರಿಗೆ ಇದೇನಪ್ಪ ವಿಚಾರ ಅಂತ ತಿಳ್ಕೋಬೋದು, ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ. ಸೊ ಎಲ್ಲ ಗುರು ಇಚ್ಛೆ, ಗುರು ಕೃಪೆ. ಓಕೆ, ಸೊ ಅವರಿಗೆಲ್ಲರೂ ಎಲ್ಲನೂ ಗೊತ್ತಿದೆ. ಸೊ ನನ್ನಿಂದ ಅನ್ನೋದು ಏನಿಲ್ಲ. ಸೊ ಗುರು ನನ್ನ ಜೊತೆ ನಿಂತು ಏನೋ ಮಾತಾಡ್ತಿದ್ದಾರೆ. ಓಕೆ, ಸೊ ಎಲ್ಲ ಗುರು ಇಚ್ಛೆ, ಗುರು ಕಾರುಣ್ಯ. ಸೊ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್.